ಲರ್ನರ್ಸ್ ಟು ಲೀಡರ್ಸ್ ಎಂಬ ಹೆಸರಿಗೆ ತಕ್ಕಂತೆ ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಹೆಸರಾಂತ ಎಜುಕೇಷನ್ ಅಕಾಡೆಮಿ ಜಾಹ್ನವಿ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಆಫ್ ಟೀಚರ್ಸ್ ಟ್ರೈನಿಂಗ್ ಸಂಸ್ಥೆಯು 2026-27 ಜಾಹ್ನವಿ ಕರ್ನಾಟಕ ಎಜುಕೇಷನ್ ಎಕ್ಸಲೆನ್ಸ್ ಅವಾರ್ಡ್ ಕಾರ್ಯಕ್ರಮ ಹಾಗೂ ಗ್ರಾಜ್ಯುಯೇಷನ್ ಡೇ ದಿನವನ್ನ ಅದ್ದೂರಿಯಾಗಿ ಆಯೋಜನೆ ಮಾಡಿದ್ರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ಪೊಲೀಸ್ ಅಧಿಕಾರಿಗಳಾದ ಶ್ರೀ ಬಸವರಾಜ್ ಮಾಲಗತ್ತಿರವರು, ಖ್ಯಾತ ಶಿಕ್ಷಕರಾದ ಸುರೇಂದ್ರ ಜಿ ರವರು, ಡಾಕ್ಟರ್ ಮಾಲಕಪ್ಪ ರವರು, ರಿಯಾಲಿಟಿ ಶೋ ಘಾನವಿಗೌಡ, ನಮ್ಮ ಒಂಗನಸು ಚಾರಿಟಬಲ್ ಟ್ರಸ್ಟ್ ರಾಮು ಎಂಜೆ ಹಾಗೂ ಚಿತ್ರನಟರಾದ ಅಂಜನ್ ರವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಘಾನವಿ ಎಜುಕೇಷನ್ ಸಂಸ್ಥೆಗೆ ಶುಭ ಕೋರಿದ್ರು. For Jahnvi Academy as we gather to celebrate Graduation Day and the Karnataka Education Excellence Award 2026. I extend my warm welcome to our esteemed chief guest Shri Basavaraj Malagatti so 2 ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಗಳು, 5,000ಕ್ಕೂ ಹೆಚ್ಚಿನ ಅವಾರ್ಡ್, Mr. Surendra Ji Nara, National Resource Person, Government of India. ರಾಷ್ಟ್ರೋತ್ಥಾನದ ಬೀಜ ಜ್ಞಾನದಲ್ಲಿ, ಅದರ ಬೆಳವಣಿಗೆ ಮೌಲ್ಯಗಳಲ್ಲಿ. ಪ್ರತಿಯೊಬ್ಬ ವ್ಯಕ್ತಿಯ ನೈತಿಕತೆ ಮತ್ತು ಶಕ್ತಿ ಆತನ ವ್ಯಕ್ತಿತ್ವವನ್ನ ರೂಪಿಸುತ್ತದೆ. ಹಾಗೆ ಉತ್ತಮ ವ್ಯಕ್ತಿತ್ವವನ್ನ ನಾಡಿನ ಉತ್ತಮ ಭವಿಷ್ಯಕ್ಕಾಗಿ ಯುವ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಜಾಹ್ನವಿ ಅಕಾಡೆಮಿ ಹಾಗೂ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಶಿಲ್ಪಾ ಕೆ ರವರು ನೀಡುತ್ತಾ ಬಂದಿದ್ದಾರೆ. ಅವರ ಕಾರ್ಯವೈಖರಿಯ ಬಗ್ಗೆ ಗಣ್ಯರ ಅಭಿಪ್ರಾಯ. ಜಾಹ್ನವಿ ಅಕಾಡೆಮಿ ಭಾಳ ತುಂಬ ಪ್ರಬುದ್ಧವಾದಂಥ ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ. ಎಲ್ಲ ಇಡೀ ರಾಜ್ಯದಲ್ಲ, ಇಡೀ ದೇಶದ ವಿದ್ಯಾರ್ಥಿಗಳನ್ನು ಇಲ್ಲಿ ಕರೆಸಿ, ಟೀಚರ್ಸ್ಗಳನ್ನು ಕರೆಸಿ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಒಳ್ಳೆಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈ ಅಕಾಡೆಮಿ ಅವಾರ್ಡ್ ಫಂಕ್ಷನ್ನು ಮೇನ್ ಕೇಂದ್ರ ಬಿಂದು ಅಂದರೆ ಶಿಲ್ಪಾ ಮೇಡಮ್ ಅವರು ತುಂಬ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರು ಭಾಳಷ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು ಅವರ ಸಂಸ್ಥೆಯಿಂದ ಅನೇಕ ಪ್ರತಿಭೆಗಳನ್ನು ಹೊರಹಾಕಿದ್ದಾರೆ. ಅವರೆಲ್ಲ ಈಗ ಸಮಾಜ ಸೇವೆ, ದೇಶ ಸೇವೆ ಮಾಡ್ತಾಯಿದ್ದಾರೆ. ಮೇಡಮ್ಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಆಶೀರ್ವಾದ ಮಾಡಲಿ, ನಿಮ್ಮ ಸಂಸ್ಥೆ ಹೆಮ್ಮರವಾಗಿ ಬೆಳೆಯಲಿ, ಇಡೀ ರಾಷ್ಟ್ರ ತುಂಬ ಬೆಳೆಯಲಿ, ನಿಮ್ಮ ಸೇವೆ ಎಲ್ಲ ಸಮಾಜಕ್ಕೆ ತಟ್ಟಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ, ತಮ್ಮ ಸಿಬ್ಬಂದಿ, ಎಲ್ಲ ಸ್ನೇಹಿತರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ, ಮತ್ತು ತಮ್ಮಲ್ಲಿ ಓದಿದಂಥ ಮಕ್ಕಳದ್ದೇನು ಭವಿಷ್ಯ ಇದೆ ಅವ್ರದ್ದು ಪ್ರಜ್ವಲವಾಗಿ ಕಾಣಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸ್ತಾ ದೇವರೆಲ್ಲರದು ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್. ಶಿಕ್ಷಕ ವೃತ್ತಿ ಅತ್ಯಂತ ಶ್ರೇಷ್ಠವಾದ ವೃತ್ತಿ ಆಗಿದೆ. ಇವತ್ತಿನ ಈ ಜಾಹ್ನವಿ ಅಕಾಡೆಮಿ ಅಲ್ಲಿ ಇರುವಂತಹ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ
ರಾಜ್ಯಾದ್ಯಂತ ದೇಶದಾದ್ಯಂತ ಬಂದಂತಹ ಇಲ್ಲಿ ಕೋರ್ಸ್ ಮಾಡ್ತಿರುವಂತಹ ಪ್ರಶಿಕ್ಷಣಾರ್ಥಿಗಳಿಗೆ ಪದವಿ ಪ್ರಮಾಣಪತ್ರವನ್ನು ನೀಡಿ ಅವರನ್ನು ಒಳ್ಳೆಯ ಶಿಕ್ಷಕರನ್ನಾಗಿ ಮಾಡುವಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ನಮ್ಮ ದೇಶದ ಅತ್ಯಂತ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ಸನ್ಮಾನ್ಯ ಶ್ರೀ ಬಸವರಾಜ ಮಾಲಗತ್ತಿ ಸರ್ IPS ಅಧಿಕಾರಿ ಅವರು ಬಂದಿದ್ದಾರೆ. ಅವರ ಅಮೃತದಿಂದ ಎಲ್ಲ ಜಾಹ್ನವಿ ಟೀಮ್ಗೆ, ಜಾಹ್ನವಿ ಟೀಚರ್ಸ್ಗೆ ಎಲ್ಲರಿಗೂ ಕೂಡ ಅವರು ಪದವಿ ಪ್ರಮಾಣಪತ್ರ ನೀಡಿದ್ದಾರೆ. ಜಾಹ್ನವಿ ಅಕಾಡೆಮಿ ಅನ್ನುವಂಥದ್ದು ಬೆಂಗಳೂರಿನಲ್ಲೆಲ್ಲ ನಮ್ಮ ರಾಜ್ಯದಲ್ಲೇ ನಮ್ಮ ದೇಶದಲ್ಲಿಯೇ ಅತ್ಯಂತ ಒಂದು ಉತ್ತಮವಾದ ಒಂದು ಒಳ್ಳೆಯ ಶಿಕ್ಷಕರನ್ನು, ಟೀಚರ್ಸನ್ನು ಸೊಸೈಟಿ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಸನ್ಮಾನ್ಯ ಶ್ರೀಮತಿ ಶಿಲ್ಪಾ ಮೇಡಮ್ ಅವರ ಒಂದು ನಾಯಕತ್ವದಲ್ಲಿ ಅವರು ಅದರ ಸಂಸ್ಥಾಪಕರು, ಪ್ರಿನ್ಸಿಪಾಲರು, ಅದರ MD ಕೂಡ ಅವರು ಆಗಿದ್ದಾರೆ. ಇಂಥ ಒಂದು ಯಂಗ್ ಏಜಲ್ಲಿಯೇ ಒಂದು ಸಾವಿರಾರು ಶಿಕ್ಷಕರು, ಹಲವಾರು ವರ್ಷಗಳಿಂದ ಸಾವಿರಾರು ಶಿಕ್ಷಕರನ್ನು ನಿರ್ಮಾಣ ಮಾಡಿ ಅವರನ್ನು ಸೊಸೈಟಿ ಕೊಡುವ ಮೂಲಕ ಒಳ್ಳೊಳ್ಳೆ ಮಕ್ಕಳನ್ನು, ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳನ್ನು, ದೇಶಕ್ಕೆ ಒಳ್ಳೆಯ ಪ್ರಜೆಗಳನ್ನು ಒಂದು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಕುಟುಂಬ ವರ್ಗದವರು ಅವರೆಲ್ಲರೂ ಕೂಡ ಅವರಿಗೆ ಪ್ರೋತ್ಸಾಹ ನೀಡಿ ಈ ಸಂಸ್ಥೆ ಬಾನೆತ್ತರಕ್ಕೆ ಬೆಳೆಯಲಿ ಅಂತ ಈ ದಿನದಲ್ಲಿ ಶುಭ ಹಾರೈಸ್ತೇನೆ. ನಮಸ್ಕಾರ. ಸೊ ಇವತ್ತು ನಾನು ಬಂದಿರೋದು ಜಾಹ್ನವಿ ಎಕ್ಸಲೆನ್ಸ್ ಅಕಾಡೆಮಿ ಅವರ ಒಂದು ಗ್ರ್ಯಾಜುಯೇಷನ್ ಡೇ ಹಾಗೂ ಅವಾರ್ಡ್ ಫಂಕ್ಷನಿಗೆ. ಆ್ಯಂಡ್ ಇಲ್ಲಿ ಒಂದು ಥೀಮ್ ಇದೆ, ಏನಂತಂದರೆ ಲರ್ನರ್ಸ್ ಟು ಲೀಡರ್ಸ್ ಅಂತ ಅಂದ್ಬಿಟ್ಟು. ಸೊ ನನಗೆ ತುಂಬ ಖುಷಿ ಆಯಿತು ಈ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಬಿಲ್ಡ್ ಮಾಡಿ ಒಂದು ಟೀಚರ್ಸ್ಗೆ ಒಂದು ಪ್ರೊಫೆಷ್ನಲ್ ಟ್ರೈನಿಂಗ್ ಕೋರ್ಸ್ನ ಕೊಟ್ಟಿರೋದು. ಆ್ಯಂಡ್ ಇವತ್ತು ಗ್ರ್ಯಾಜುಯೇಷನ್ ಡೇ ಆಗಿರೋದ್ರಿಂದ ಸುಮಾರು ಒಂದು 170 ಜನ ಗ್ರ್ಯಾಜುಯೇಟೀಸ್ಗೆ ಇವತ್ತು ಗ್ರ್ಯಾಜುಯೇಷನ್ ಆಗ್ತಾ ಇದೆ. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಆಸ್ಪೀಷಿಯಸ್ ಸೆಲೆಬ್ರೇಷನ್. ಆ್ಯಂಡ್ ಜಾಹ್ನವಿ ಅಕಾಡೆಮಿಗೆ ಒಳ್ಳೆಯದಾಗಲಿ. ಹೆಲೋ ಎವ್ರಿವನ್, ಐ ಆಮ್ ಶಿಲ್ಪಾ, ಫೌಂಡರ್ ಡೈರೆಕ್ಟರ್ ಆಫ್ ಜಾಹ್ನವಿ ಅಕಾಡೆಮಿ. ಸೊ ಇವತ್ತು ನಾವಿಲ್ಲಿ ಜಾಹ್ನವಿ ಕರ್ನಾಟಕ ಎಜುಕೇಷನ್ ಎಕ್ಸಲೆನ್ಸ್ ಅವಾರ್ಡ್ ಅಂತ ಮಾಡಿದ್ವಿ. ಜೊತೆಗೆ ನಮ್ಮಲ್ಲಿ ಟ್ರೈನ್ ಆಗಿರುವಂಥ 106 ಜನ, ಅಂದರೆ ಬ್ಯಾಚ್ 16ನಲ್ಲಿ ಏನು ಟ್ರೈನ್ ಆಗಿದ್ರು ಅವರಿಗೆ ನಾವು ಕಂಪ್ಲೀಟಾಗಿ ಗ್ರ್ಯಾಜುಯೇಷನ್ ಮಾಡಿದ್ದೀವಿ. ಇಟ್ಸ್ ಅ ಟ್ರೂಲಿ ಮೆಮೊರಬಲ್ ಒಂದು ಮೊಮೆಂಟ್ ಅಂತಲೇ ಹೇಳ್ಬೋದು. ಜೊತೆಗೆ ನಮಗೆ ಸರ್ ಕೂಡ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಹೀ ಜಾಯಿಂಡ್ ಇನ್ ಇಸ್ ಬಿಸಿ ಶೆಡ್ಯೂಲ್. ಸೊ ಎಲ್ಲ ಮಕ್ಕಳಿಗೂ ಆಶೀರ್ವಾದ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಟೀಚರ್ಸ್ ಆಲ್ಸೋ ಮಕ್ಕಳು ಅಂತಲೇ ನಾವು ಹೇಳ್ತೀವಿ, ಬಿಕಾಸ್ ದೇ ಆರ್ ಆಲ್ಸೋ ಲರ್ನಿಂಗ್ ಎವ್ರಿ ಡೇ. ಆ್ಯಂಡ್ ಎಲ್ಲ ಡಿಗ್ನಿಟರೀಸ್ಗೂ ಇವತ್ತು ಏನು ಇಲ್ಲಿ ಸೇರಿದ್ದಾರೆ ಪ್ರತಿಯೊಬ್ಬರಿಗೂ ಐ ಹಾರ್ಟ್ಲಿ ಐಲ್ ಬಿ ರೆಸ್ಪೆಕ್ಟ್ಫುಲ್ ಫಾರ್ ಆಲ್ ಆಫ್ ದೆಮ್. ಆ್ಯಂಡ್ ಮೆನಿ ಆಫ್ ದೆಮ್ ಆರ್ ಕೊಲಾಬ್ರೇಟಿವ್ ಪಾರ್ಟ್ನರ್ಸ್. ಇವತ್ತು ಜಾಹ್ನವಿ ಬಂದು ಜಸ್ಟ್ ಒಂದು ಬೆಂಗಳೂರು ರಾಜಾಜಿನಗರ್ 6th ಬ್ಲಾಕಲ್ಲಿರೋದು ಮಾತ್ರನೇ ಅಲ್ಲ, ಬೇರೆ ಬೇರೆ ಕಡೆನೂ ಹೆಜ್ಜೆನ ಮುಂದಿಟ್ಟಿದೆ. ಮೈಸೂರಲ್ಲಾಗಿರ್ಬೋದು, ಸುಂಕದಕಟ್ಟೆ ಆಗಿರ್ಬೋದು, ಯಲಹಂಕ ಆಗಿರ್ಬೋದು, ಅಥಣಿ ಆಗಿರ್ಬೋದು, ಆ್ಯಂಡ್ RT ನಗರ್ ಆಗಿರ್ಬೋದು, ಈ ಥರ ಇನ್ಕ್ಲೂಡಿಂಗ್ ಮೈಸೂರು ತುಂಬ ನಮಗೆ ಅಂದರೆ ಆಲ್ಮೋಸ್ಟ್ ಈಗ 15 ಇನ್ಸ್ಟಿಟ್ಯೂಷನ್ಸ್ ಕೊಲಾಬ್ರೇಷನ್ ಆಗಿದೆ. ಇನ್ನು ಮುಂದೆ ಸುಮಾರು ಮಾಡಬೇಕು ಅಂತಿದ್ದೀವಿ. ಒಂದೇ ಗುರಿ ಇರೋದು ಜಾಹ್ನವಿನಲ್ಲಿ, ಲರ್ನ್ ಟುಡೇ ಲೀಡ್ ಟುಮಾರೋ. ಜೊತೆಗೆ ಸ್ಕಿಲ್ಡ್ ಗ್ಲೋಬಲ್ ಎಜುಕೇಟರ್ಸ್ನ ನಾವು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು. ಆ್ಯಂಡ್ ಮೋರ್ ಓವರ್ ಐ ಹ್ಯಾವ್ ಅ ವಿಷನ್ ಟು ಟ್ರೈನ್ 1 lakh ಟೀಚರ್ಸ್. ಆ ಒಂದು ವಿಷನ್ನಲ್ಲಿ ನಾನು ಎಲ್ಲ ಟೀಮ್ ಜೊತೆಗೆ ಹೆಜ್ಜೆ ಮುಂದಿಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಕರ್ನಾಟಕ ಜನತೆ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆಯೂ ಕೂಡ ಇದೆ. ಆ್ಯಂಡ್ ಈಗ ಬೇಕಿರೋದು ಸ್ಕಿಲ್ ಡೆವಲಪ್ಮೆಂಟ್ ಪ್ರತಿಯೊಬ್ಬರಿಗೂ, ಆ್ಯಂಡ್ ಈ ಒಂದು ಜನ್ರೇಷನನ್ನು ಲೀಡ್ ಮಾಡೋಕ್ಕೆ. ದಟ್ಸ್ ಆಲ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಬಡಿ. ಜಾಹ್ನವಿ ಅಕಾಡೆಮಿ ಸಾವಿರಾರು ಶಿಕ್ಷಕರನ್ನ ಈ ನಾಡಿಗೆ ನೀಡಿದೆ. ಇನ್ನು ಹೆಚ್ಚು ಹೆಚ್ಚು ಶಿಕ್ಷಕರನ್ನ ತಯಾರು ಮಾಡಿ ರಾಜ್ಯಾದ್ಯಂತ ನೀಡುತ್ತಿದೆ. ಇನ್ನು ಇದೇ ರೀತಿ ಮಕ್ಕಳ ಭವಿಷ್ಯಕ್ಕಾಗಿ ಈ ಸಂಸ್ಥೆ ತನ್ನ ಸೇವೆಯನ್ನ ಮುಂದುವರಿಸಲಿ, ಈ ನಾಡಿಗಾಗಿ ದುಡಿಯಲಿ ಎಂದು ಶುಭ ಹಾರೈಸೋಣ.